ಯಾಕೋ ಏನೋ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಡೌನ್ ಹೊಡಿತಾ ಇದೆಯೇನೋ ಅನ್ನುವಂಥದ್ದು. 240ಕ್ಕೆ ಇವತ್ತು BJP ಬಂದು ನಿಂತಿದ್ದು. ಆ ಸಂದರ್ಭದಲ್ಲಿ BJPಯೊಂದಿಗೆ ಹೆಗಲಿಗೆ ಕೊಡಲಾರ್ದ ಸ್ವಲ್ಪ ದೂರ ಸರಿದ್ರಂತಾಗಿ ಅದು ಮೋದಿಯವ್ರಿಗೆ ಕೊಟ್ಟಂಥ ಒಂದು ಪೆಟ್ಟು ಅಥವಾ ಒಂದು ಮೋದಿಯವರಿಗೆ ನಿಮ್ಮ ಯೋಗ್ಯತೆ ಏನು ಅಂತ ತಿಳಿಸಿದಂಥದ್ದು ಅಂತ ವಿಮರ್ಶಕರು ಹೇಳ್ತಾರೆ. ಇದು ನನ್ನ ಅಭಿಪ್ರಾಯ ಅಲ್ಲ. ಬಹಳಷ್ಟು ವಿಮರ್ಶಕರು ಅವರ ವಿಷಯದಲ್ಲೇ ಮೋದಿಯವರು ನಮ್ಮ RSS ಬಿಟ್ಟು ರಾಮನ ಕೈಯಲ್ಲಿ ನಡೆಸಿಕೊಂಡು ರಾಮ ಮಂದಿರದ ಕೂಡಿಸುವಂಥ ಚಿತ್ರಗಳು ಸಹ ನಾವು ನೋಡಿದ್ದೇವೆ ಸಂದರ್ಭದಲ್ಲಿ. ಅಂದರೆ ರಾಮನಿಗಿಂತೂ ದೊಡ್ಡವರು ನಾವು ಅಂತ ತೋರಿಸ್ಕೊಳ್ಳುವಂಥ ಮೋದಿಯವರು ಪ್ರಯತ್ನ ಮಾಡಿದಾಗ ಅನಿವಾರ್ಯವಾಗಿ 2024 ಲೋಕಸಭಾ ಚುನಾವಣೆಯಲ್ಲಿ RSS ಸ್ವಲ್ಪ ಕೈಕಟ್ಟಿಕೊಂಡು ಕುಳಿತಿದ್ದು ಅಷ್ಟ ಸತ್ಯದ. ಇದರಿಂದಾಗಿ ಸಹಜವಾಗಿ BJP ಹೊಡೆದು ಬಿದ್ದಿದ್ದು. ಇವತ್ತು BJPಯ ಮಹಾನಾಯಕ BJPಯನ್ನು ಇವತ್ತೊಂದು ಏನಪ್ಪ ರಾಷ್ಟ್ರ ಮಟ್ಟದ ಒಂದು ರಾಜಕಾರಣದಲ್ಲಿ ತಂದಿಳಿಸಿದಂಥ ಮೋದಿಯವರು ಇವತ್ತು ನಾಗ್ಪುರದ ಕೇಂದ್ರ ಕಚೇರಿಗೆ ಬರ್ತಾ ಇದ್ದಾರೆ. ಅದು ಯುಗಾದಿಯ ಹೊಸ ವರ್ಷ ಸಂದರ್ಭದಲ್ಲಿ ಇದು ಅವರು ಗೆಲುವು ಸೋಲು ಅದು ವಿಮರ್ಶೆಗೆ ಬಿಟ್ಟಂಥದ್ದು. ವಿಮರ್ಶಕರಂತೆ ಬೆನ್ನು ಹತ್ತಿದ್ದಾರೆ ಆ ವಿಷಯದಲ್ಲಿ. ಆ ಮದ್ದು ಬೇರೆ ಈ ಆಗಮನದಿಂದಾಗೆ ವಿಶೇಷವಾಗಿ ಚರ್ಚೆಗಳು ಸಾಕಷ್ಟು ನಡೆದಿದೆ ಇವತ್ತು. ಅದೇನೋ ಚರ್ಚೆ ಇದ್ದರೂ ಒಂದು ಮಾತ್ರ ಸತ್ಯಿಲ್ಲ. ಪ್ರಥಮ ಬಾರಿಗೆ ಒಬ್ಬ ದೇಶದ ಪ್ರಧಾನಿ ನಾಗ್ಪುರ ಕೇಂದ್ರಕ್ಕೆ ಬಂದಿದ್ದು ಮಾತ್ರ ಇದು ವಿಜಯ. ಈ ಒಂದು RSS ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಈಗ ನಂತರ ಚುನಾವಣೆಗಳಲ್ಲೇ BJPಗೆ ಹೇಗೆ ಕೊಟ್ಟು ನಡೆದ ಕಾರಣದಿಂದಾಗ ಈ ಒಂದು ಲೋಕಲ್ ಅಂದರೆ ರಾಜ್ಯ ಮಟ್ಟದ ಚುನಾವಣೆಗಳು ಗೆಲುವನ್ನು ಸಾಧಿಸ್ತಾ BJP ಅಧಿಕಾರ ಹಿಡಿದು ಸಹಿತ ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಅದು ಹೆಂಗೆ ಹಿಡಿದ್ರು ಏನು ಮಾಡಿದ್ರು ಅದು ಮತ್ತೊಂದು ಚರ್ಚೆ. ಇವತ್ತು ಈ ಸಂದರ್ಭದಲ್ಲಿ ಇಷ್ಟ ನಾವು ಮಾಡುವಂಥದ್ದು ಒಂದು ಸಾಂಸ್ಕೃತಿಕ ಸಂಸ್ಥೆ ನಮ್ಮದು ಅಂತ ಹೇಳ್ಕೊಂಡು ಅದನ್ನು ಉಳಿಸ್ಕೊಂಡು ಬಂದಂಥ ಅಂದಿನ ನಮ್ಮ ಹೆಡಗೇವಾರವರಾಗಿರ್ಬೋದು, ಅದೇ ಕಾಲಕ್ಕೆ ಆಚಾರ್ಯ ಗೋಳ್ವಾಲ್ಕರ್ ಅವರಾಗಿರ್ಬೋದು, ಇದರ ಸ್ಥಾಪನೆ ಮಾಡುವಲ್ಲಿ ಭಾಳಷ್ಟು ಶ್ರಮಪಟ್ಟರು ಅನ್ನೋದನ್ನು ಯಾರೂ ಅಲಗಳಿದ್ದಲ್ಲ. ಯಾಕೆ ಬಂದ್ರೆ ಒಂದು ಸಂಘವನ್ನು ಹುಟ್ಟಾಕಿ ಅದನ್ನು ಮುನ್ನಡೆಸ್ಕೊಂಡು ಹೋಗೋದು ಅದು ಸಾಮಾನ್ಯ ವಿಷಯ ಅಲ್ಲ. ಇರ್ಬೋದು ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಸ್ವಲ್ಪ ಆರ್ಥಿಕ ಭದ್ರತೆ ಇರೋ ಜೊತೆಗೆ ತಮ್ಮ ಅಸ್ತಿತ್ವ ಉಳಿಸ್ಕೊಂಡು ಹೋಗುವಂಥ ಅನೇಕ ವಿಚಾರಗಳು ಅವರಲ್ಲಿ ಇರ್ಬೋದು. ಅದು ತಪ್ಪಂತೂ ಅಲ್ಲ. ಅದು ಮಾಡೋದು ಸಹಜ, ಮಾನವ ಸಹಜ ಗುಣ. ಆ ಸಹಜ ಗುಣವನ್ನು ತಮ್ಮಷ್ಟಕ್ಕೆ ಮಾತ್ರ ಬೆಳೆಸ್ಕೊಳ್ತಾ ಇದ್ದರು ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ RSS ಮತ್ತು ಸಂಘ ಪರಿವಾರದ ಜನ ವಿಶೇಷವಾಗಿ ಜನಸಂಘವನ್ನು ಕಟ್ಟಿದ್ರು ಸಹಿತ ಅದಕ್ಕೆ ಹೇಳಲಿಕ್ಕಾಗಲಿಲ್ಲ. ಕಾರಣಷ್ಟ ಈ ಇನ್ನುಳಿದ ಜಾತಿಗಳನ್ನು ಅದರಲ್ಲೂ